ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 55. ವೇದಾಂತ್ ಆತಂಕ ತುಂಬಿದ ಧ್ವನಿಯಲ್ಲಿ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ. ಸಾನು, ಇವತ್ತು ಸಂಜೆ 6 ಗಂಟೆ ಹೊತ್ತಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಂಕಲ್ ಹತ್ರ ಹೇಳು, ಗೇಟ್ ಓಪನ್ ಮಾಡಿ ಡಕ್ಕೆ, ನಾನು ಅವರತ್ರ ಮಾತಾಡಬೇಕು. ಅವಳಿಂದ ಉತ್ತರದ ಬದಲು ಅಳುವ ಸದ್ದು ಕೇಳಿಸಿತು. ಯಾಕೆ ಸಾನು, ಅಳ್ತಾ ಇದೆಯಾ? ನಾನು ಮನೆಗೆ ಬರ್ತೀನಿ ಅಂದರೆ ನಿಂಗೆ ಭಯ ಆಗುತ್ತಾ? ವೇದಾಂತ್ ಕೀರ್ತನಾ ಬಳಿ ಹೇಳುತ್ತಿದ್ದ. ಸಾನು ಪನಿಷ್ಮೆಂಟ್ ತಗೋತಾ ಇದ್ದಾಳೆ ಅನ್ಸುತ್ತೆ. ನನ್ನ ಹತ್ರ ಜಯಂತಿ ಆಂಟಿಯ ನಂಬರ್ ಇಲ್ಲ. ಇದ್ರೂ ನಾನು ಕಾಲ್ ಮಾಡಿದರೆ ಅವರ್ಯಾರು ರಿಸೀವ್ ಮಾಡ್ತಿಲ್ಲ. ಅದಕ್ಕಾಗಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ದಯವಿಟ್ಟು ನಿಮ್ಮ ಸೆಲ್ಫೋನಿಂದ ಜಯಂತಿ ಆಂಟಿಗೆ ಒಂದು ಕಾಲ್ ಮಾಡೋಕ್ಕಾಗುತ್ತಾ ಎಂದು ಕೇಳಿದಾಗ ಕೀರ್ತನಾ ಅನುಮಾನಿಸುತ್ತಾ, ವೇದಾಂತ್, ನಿಮಗೆ ಹೇಗೂ ಅವರ ಮನೆ ಗೊತ್ತಿದೆಯಲ್ಲ, ಅಲ್ಲಿಗೆ ಹೋದರೆ ಅವಳಿಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ನಾನು ಹೋಗೋ ಬಸ್ ಅಲ್ಲಿ ಬರ್ತಾ ಇದೆ. ನಾನೀಗಲೇ ಮನೆಗೆ ಹೋಗ್ಲಾ? ಈ ಪ್ರೀತಿ ಪ್ರೇಮದ ಮಧ್ಯದಲ್ಲಿ ತಾನು ಸಿಲುಕಿ ಹಾಕಿಕೊಳ್ಳುವುದು ಅವಳಿಗೆ ಇಷ್ಟವಾಗದೆ ಅವಳು ಹಾಗೆ ಹೇಳಿದ್ದಳು. ಆದರೆ ವೇದಾಂತ್ ಬಿಡಬೇಕಲ್ಲ. ಅವಳಿಗೆ ಮುಂದಕ್ಕೆ ಹೋಗಲು ಬಿಡದಂತೆ ಅವಳ ದಾರಿಗೆ ಅಡ್ಡವಾಗಿ ನಿಂತು ಹೇಳಿದ, ಪ್ಲೀಸ್ ಕೀರ್ತನಾ, ಇಲ್ಲ ಅಂತ ಹೇಳಬೇಡಿ. ನಾನು ನಿಮ್ಮ ಬ್ರದರ್ ಆಗಿದ್ರೆ ನೀವು ನನಗೆ ಸಹಾಯ ಮಾಡ್ತಾ ಇರಲಿಲ್ವಾ? ನಾನು ಜಾಸ್ತಿ ಟೈಮ್ ಏನೂ ತಗೊಳ್ಳಲ್ಲ. ಒಂದೇ ಒಂದು ಸಾರಿ ಸಾನುನ ಸ್ವರ ಕೇಳಬೇಕಾಗಿತ್ತು ಅಷ್ಟೇ. ಓನ್ಲಿ 5 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಸಮಯ ತಗೊಳ್ಳೋದೇ ಇಲ್ಲ ಎಂದು ಹೇಳಿದಾಗ ನೋವು ತುಂಬಿದ ಅವನ ಮುಖವನ್ನು ನೋಡಿದಳು ಕೀರ್ತನಾ. ಯಾವಾಗಲೂ ಇಸ್ತ್ರಿ ತೀಡಿ ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡು ಬರುತ್ತಿದ್ದ ವೇದಾಂತ್ ಇಂದು ಅವನ ಬಟ್ಟೆಗಳ ಮೇಲೆ ಅವನಿಗೆ ಗಮನವಿದ್ದಂತೆ ಕಂಡಿರಲಿಲ್ಲ. ಯಾವುದೋ ಬಣ್ಣದ ಶರ್ಟ್ಗೆ ಇನ್ನಾವುದೋ ಬಣ್ಣದ ಪ್ಯಾಂಟ್ ಹಾಕಿಕೊಂಡು ಬಂದಿದ್ದ. ಒಂದೇ ದಿನದಲ್ಲಿ ಅರ್ಧದಷ್ಟು ಇಳಿದು ಹೋದಂತೆ ಕಾಣಿಸುತ್ತಿದ್ದ ಅವಳ ಕಣ್ಣಿಗೆ. ಪಾಪ ಹುಡುಗ, ತನ್ನ ಹುಡುಗಿ ಸಿಗದೆ ತುಂಬ ಬಡವಾಗಿದ್ದಾನೆ. ಅವನಿಗೀಗ ತನ್ನ ಸಹಾಯದ ಅವಶ್ಯಕತೆ ಇದೆ. ತಾನು ಇನ್ಯಾರಿಗಾಗಿ ಈ ಕೆಲಸ ಮಾಡುತ್ತೇನೆ? ತನ್ನ ಆತ್ಮೀಯ ಗೆಳತಿಗಾಗಿ ಅಲ್ಲವೇ ಎಂದುಕೊಂಡಾಗ ಕೀರ್ತನಾಗೆ ಇಲ್ಲ ಎಂದು ಹೇಳಲು ಮನಸ್ಸೇ ಬರಲಿಲ್ಲ. ವೇದಾಂತ್ನ ಬೇಡಿಕೆಯನ್ನು ಈಡೇರಿಸುವ ಉದ್ದೇಶದಿಂದ ಹೇಳಿದಳು, ಓಕೆ ಬ್ರೋ, ಈಗಲೇ ಕಾಲ್ ಮಾಡ್ತೀನಿ ಎಂದು ಜಯಂತಿಯವರಿಗೆ ಕಾಲ್ ಮಾಡಿದ್ದಳು. ಜಯಂತಿಯವರ ಸೆಲ್ಫೋನ್ ರಿಂಗ್ ಆಗುತ್ತಿತ್ತು. ಆದರೆ ಯಾರೂ ಕಾಲ್ ಸ್ವೀಕರಿಸಲೇ ಇಲ್ಲ. ಅದನ್ನು ಕಂಡ ವೇದಾಂತ್ ಹೇಳಿದ, ಸಾರಿ, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ. ಬಹುಶಃ ಯಾರೂ ಫೋನ್ ತೆಗಿಬಾರ್ದು ಅಂತ ಅಂಕಲ್ ಆರ್ಡರ್ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕಾಗಿ ಅವರ ಮನೆಯವರ್ಯಾರು ಕಾಲ್ ಸ್ವೀಕರಿಸ್ತಾನೇ ಇಲ್ಲ. ನಾನು ಬೆಳಗ್ಗಿಂದ ಏನಿಲ್ಲ ಅಂದರೂ ಒಂದು 100 ಸಲವಾದರೂ ಬೇರೆ ಬೇರೆ ಸೆಲ್ಫೋನ್ಗಳಿಂದ ಅಂಕಲ್, ಅವಳ ಅಣ್ಣ ಮತ್ತು ಸಾನು 3 ಜನರ ಸೆಲ್ಫೋನ್ಗೂ ಟ್ರೈ ಮಾಡಿದ್ದೀನಿ. ಯಾರೊಬ್ಬರೂ ಕಾಲ್ ಸ್ವೀಕರಿಸ್ತಾ ಇಲ್ಲ. ವೇದಾಂತ್ ಕೀರ್ತನಾಳ ಬಳಿ ಹೇಳುತ್ತಿದ್ದ. ಅಂದರೆ ನನ್ನ ಸೆಲ್ಫೋನಿಂದ ಕಾಲ್ ಮಾಡಿ ಪ್ರಯೋಜನ ಇಲ್ಲ ಅಂತ ಆಯಿತು. ಆಂಟಿನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನನಗೆ ಈಗಾಗಲೇ 2 ಬಸ್ ಮಿಸ್ ಆಯಿತು. ಇನ್ನು ಮನೆಗೆ ಹೋಗಿಲ್ಲ ಅಂದರೆ ನಮ್ಮನೆಯಿಂದ ಹುಡ್ಕೊಂಡು ಬಂದೇ ಬರ್ತಾರೆ. ವೇದಾಂತ್, ನಾನಿನ್ನು ಹೊರಡ್ಲಾ? ಅವನ ಬಳಿ ವಿನಂತಿಸಿಕೊಂಡಳು ಕೀರ್ತನಾ. ಮೇಡಮ್, ಪ್ಲೀಸ್, ಇನ್ನು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ಕಾಲೇಜ್ ವಿಷಯ ಏನಾದರೂ ಹೇಳೋಕೆ ನೀವು ಕಾಲ್ ಮಾಡ್ತಾ ಇದ್ದೀರಿ ಅಂದ್ಕೊಂಡು ಖಂಡಿತವಾಗಿ ನಿಮ್ಮ ಕಾಲ್ ಸ್ವೀಕರಿಸ್ತಾರೆ. ಪ್ಲೀಸ್ ಕೀರ್ತನಾ ಅವರೇ, ನಾನು ಇದುವರೆಗೂ ಯಾರ ಹತ್ರನೂ ಹೀಗೆ ಬೆಗ್ ಮಾಡಿಲ್ಲ. ಮೊದಲ ಬಾರಿ ಮಾಡ್ತಾ ಇದ್ದೀನಿ. ನನ್ನ ಕಷ್ಟ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ವೇದಾಂತ್ ವಿನಯದಿಂದಲೇ ಅವಳ ಬಳಿ ಭಿನ್ನವಿಸಿಕೊಳ್ಳುತ್ತಿದ್ದ. ಆಯಿತು, ನೀವು ಇಷ್ಟು ಕೇಳ್ಕೋತಾ ಇದ್ದೀರಿ ಅಂತ ಹೇಳಿದರೆ ಇಲ್ಲ ಅಂತ ಹೇಳೋಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಇಲ್ಲ, ಕೊನೆಯ ಬಾರಿ ಕಾಲ್ ಮಾಡ್ತೀನಿ. ಈಗ ಅವರು ಪಿಕ್ ಮಾಡಿದರೆ ಆಯಿತು, ಇಲ್ಲಾಂದರೆ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡು ಮನೆ ದಾರಿ ಹಿಡಿತೀನಿ. ನನ್ನ ತಡಿಬೇಡಿ ಪ್ಲೀಸ್ ಎಂದವಳು ಮತ್ತೆ ಕರೆ ಮಾಡಿದ್ದಳು. ಈಗ ಜಯಂತಿಯವರು ಕರೆ ಸ್ವೀಕರಿಸಿದ್ದರು. ಹಾಯ್ ಆಂಟಿ, ನೀವು ಚೆನ್ನಾಗಿದ್ದೀರಾ? ಮತ್ತೆ 2 ದಿವಸಗಳಿಂದ ಸಾನು ಯಾಕೆ ಕಾಲೇಜ್ಗೆ ಬರ್ತಾ ಇಲ್ಲ? ಅವಳಿಗೆ ಹುಷಾರಿಲ್ವಾ? ಅವಳನ್ನು ವಿಚಾರಿಸ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ ಆಂಟಿ ಎಂದು ಕೇಳಿದಾಗ ಜಯಂತಿಯವರು, ಹಲೋ ಕೀರ್ತನಾ, ನಾನು ಚೆನ್ನಾಗಿದ್ದೀನಿ. ಸಾನುಗೆ ಸ್ವಲ್ಪ ತಲೆನೋವು, ಅದಕ್ಕಾಗಿ ಅವಳು 2 ದಿನಗಳಿಂದ ಕಾಲೇಜ್ಗೆ ಬರ್ತಾ ಇಲ್ಲ ಎಂದು ಉತ್ತರಿಸಿದರು. ತಲೆನೋವು ಅಷ್ಟೇನಾ ಆಂಟಿ? ಅವಳು ಅಲ್ಲಿದ್ದಾಳ? ನಾನು ಅವಳ ಹತ್ರ ಮಾತಾಡಬೇಕಾಗಿತ್ತು, ಪ್ಲೀಸ್ ಆಂಟಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಳು ಕೀರ್ತನಾ. ಜಯಂತಿಯವರು ಕೀರ್ತನಾಳ ವಾಯ್ಸ್ ಕೇಳಿದ್ದರಲ್ಲ ಮಗಳಿಗೆ ಸೆಲ್ಫೋನ್ ಕೊಟ್ಟರು. ನಿನ್ನ ಫ್ರೆಂಡ್ ಕೀರ್ತನಾ ಲೈನಲ್ಲಿದ್ದಾಳೆ, ನಿನ್ನ ಹತ್ತಿರ ಮಾತಾಡಬೇಕು ಅಂತ ಹೇಳಿದ್ಲು. ಅದೇನು ಮಾತಾಡ್ತೀಯೋ ಮಾತಾಡು ಎಂದು ಹೇಳಿ ಮಗಳ ಕೈಗೆ ಫೋನ್ ಇತ್ತು ಅಲ್ಲೇ ನಿಂತಿದ್ದರು ಜಯಂತಿ. ಹೋಗೆ ಸಾನು, ಚಿಕ್ಕ ತಲೆನೋವಿಗೆ ಕಾಲೇಜ್ಗೆ ರಜಾ ಹಾಕಿಕೊಂಡು ಕೂತ್ಕೋತಾರಾ? ಅಷ್ಟಾದರೂ ಓಕೆ. ಆದರೆ ನಿನ್ನೆಯಿಂದ ನಾನು ಒಂದು 50 ಸಲ ಆದರೂ ನಿನಗೆ ಕಾಲ್ ಮಾಡಿದ್ದೀನಿ. ಒಂದೇ ಒಂದು ಕಾಲ್ ಕೂಡ ನೀನು ರಿಸೀವ್ ಮಾಡೇ ಇಲ್ಲ. ಮಾತ್ರವಲ್ಲ, ನಿನ್ನ ಸೆಲ್ಫೋನ್ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ. ಏನಾಗಿದೆಯೇ ನಿನಗೆ? ನೀನು ಮಾಡಿರೋ ಕೆಲಸದಿಂದಾಗಿ ನಾನು ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ ನಿಂಗೇನಾದರೂ ಗೊತ್ತಾ? ಇಲ್ಲೊಬ್ಬ ವ್ಯಕ್ತಿ ನಿಂಗೋಸ್ಕರ ನಿನ್ನೆ ಬೆಳಗ್ಗೆಯಿಂದ ಕಾಲೇಜ್ ಹತ್ರ ಕಾಯ್ತಾ ಕೂತಿದ್ದಾನೆ.
ನೀನು ಆಗಲಿ ನಿಮ್ಮ ಮನೆಯವರಾಗಲಿ ಅವನ ಕಾಲ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅವನು ನನ್ನ ಬೆನ್ನ ಹಿಂದೆ ಬಿದ್ದು ನನ್ನನ್ನು ಮನೆಗೆ ಹೋಗೋಕೆ ಬಿಡದೆ ದಾರಿಗೆ ಅಡ್ಡ ಹಾಕಿ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಅಂತ ಆಗಿಂದ ನನ್ನ ಜೀವ ತಿಂತಾ ಇದ್ದಾನೆ. ಒಂದ್ಸಲ ನೀನು ಅವರ ಹತ್ರ ಮಾತಾಡು, ಅವರಿಗೆ ನಿನ್ನ ಹತ್ರ ಮಾತಾಡಬೇಕಂತಲ್ಲ ಅದೇನು ಅಂತ ಕೇಳಿ ಅವರನ್ನು ಇಲ್ಲಿಂದ ಕಳುಹಿಸಿಬಿಡು. ಇಲ್ಲಾಂದರೆ ನಮ್ಮ ಮನೆಯವರು ನಾನಿನ್ನೂ ಮನೆಗೆ ತಲುಪಿಲ್ಲ ಅಂತ ಹುಡುಕೊಂಡು ಕಾಲೇಜ್ಗೆ ಬಂದರೂ ಹೆಚ್ಚಲ್ಲ. ನಮ್ಮ ಮನೆಯವರಿಂದ ನಾನು ಉಗಿಸ್ಕೋಬೇಕು, ನನಗೆ ಪ್ರಾಬ್ಲಮ್ ಆಗುತ್ತೆ ಎಂದು ಒಂದೇ ಉಸಿರಿನಲ್ಲಿ ಬಡಬಡಿಸಿದಳು ಕೀರ್ತನ. ಬಳಿಕ ಅವಳು ವೇದಾಂತ್ ಅಂತ ತಿರುಗಿ, ನೋಡಿ ಬ್ರೋ, ನಿಮ್ಮ ಹುಡುಗಿ ಲೈನಲ್ಲಿದ್ದಾಳೆ, ಬೇಗ ಮಾತಾಡಿ ನನ್ನ ಸೆಲ್ಫೋನ್ ಕೊಡಿ, ನೆಕ್ಸ್ಟ್ ಬಸ್ಸಲ್ಲಾದರೂ ನಾನು ಮನೆಗೆ ಹೋಗ್ತೀನಿ ಎಂದೆನ್ನುವುದು ಸನ್ನಿಧಿಯ ಜೊತೆಗೆ ನಿಂತಿದ್ದ ಜಯಂತಿಯವರಿಗೂ ಕೇಳಿಸಿತು. ತನ್ನಿಂದಾಗಿ ಗೆಳತಿ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎನಿಸಿತು ಸನ್ನಿಧಿಗೆ. ಜಯಂತಿಯವರು ಉಸಿರು ಬಿಗಿ ಹಿಡಿದು ಎಲ್ಲವನ್ನೂ ಕೇಳಿಸಿಕೊಂಡಿದ್ದರು. ಆದರೆ ಕೀರ್ತನಾಗಾಗಲಿ ವೇದಾಂತ್ಗಾಗಲಿ ಜಯಂತಿಯವರು ಅಲ್ಲೇ ಇರಬಹುದು ಎಂಬ ಅರಿವೇ ಇರಲಿಲ್ಲ. ಹಲೋ ಸಾನು, ಏನಾಯಿತು? ಯಾಕೆ ಕಾಲೇಜ್ಗೆ ಬರ್ತಾ ಇಲ್ಲ? ಮನೆಯಿಂದ ಆಚೆಗೆ ಬಿಡ್ತಿಲ್ವಾ? ಪ್ರಾಬ್ಲಮ್ಮಾ? ನಿಂಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಧೈರ್ಯವಾಗಿ ನನ್ನ ಹತ್ರ ಹೇಳು, ನಾನು ಅಲ್ಲಿಗೆ ಬರಲಾ ಎಂದು ಅವಳಲ್ಲಿ ಕೇಳುವಾಗ ವೇದಾಂತ್ನ ಧ್ವನಿ ಉದ್ವಿಗ್ನವಾಗಿತ್ತು. ತಾಯಿ ಪಕ್ಕದಲ್ಲಿದ್ದಾರೆ, ಅವನ ಬಳಿ ಏನು ಮಾತನಾಡಲಾಗುತ್ತಿಲ್ಲ ಸನ್ನಿಧಿಗೆ. ಇಲ್ಲ, ಹಾಗೇನಿಲ್ಲ, ನೀನು ಇನ್ಮುಂದೆ ಯಾವತ್ತೂ ನನಗೆ ಫೋನ್ ಮಾಡಬೇಡ. ಹಾಗೊಂದು ವೇಳೆ ನನಗೆ ಅವಶ್ಯಕತೆ ಇದ್ದಲ್ಲಿ ನಾನೇ ನಿನಗೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಕೀರ್ತನಾಗೆ ಹಾಗೆಲ್ಲ ತೊಂದರೆ ಕೊಡಬೇಡ, ಅವಳ ಫೋನು ಅವಳಿಗೆ ವಾಪಸ್ ಕೊಟ್ಬಿಡು ಎಂದು ಹೇಳಿದಳು. ಸಾನು, ನಿಜ ಹೇಳು, ನಿನ್ನ ಪಕ್ಕ ಯಾರಿದ್ದಾರೆ? ಅದಕ್ಕಾಗಿ ನೀನು ಈ ರೀತಿ ಮಾತಾಡ್ತಾ ಇದ್ದೀಯಾ? ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೀನ್ಯಾಕೆ ಕಾಲೇಜ್ಗೆ ಬರ್ತಾ ಇಲ್ಲ? ನನ್ನ ಮನಸ್ಸು ಹೇಳ್ತಾ ಇದೆ ನೀನು ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀಯಾ, ಆದ್ದರಿಂದ ಹೊರಗೆ ಬರೋಕೆ ಆಗದೆ ಚಡಪಡಿಸ್ತಾ ಇದ್ದೀಯಾ ಅಂತ. ನಾನು ನಿನ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂಕಲ್ಗೆ ತುಂಬ ಸಲ ಕಾಲ್ ಮಾಡಿದ್ದೆ. ಇದೇ ಮೊದಲ ಬಾರಿಗೆ ಅವರು ರೆಸ್ಪಾಂಡ್ ಮಾಡ್ತಾನೇ ಇಲ್ಲ. ಅದರ ಅರ್ಥ ಏನು ಗೊತ್ತಾ? ನೀನು ರೆಡ್ ಹ್ಯಾಂಡಾಗಿ ಅವರ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀಯಾ ಅಂತ. ನಿಮ್ಮ ಮನೆಯ ಗೇಟ್ ಯಾಕೆ ಲಾಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ? ಆಂಟಿ ಅಲ್ಲೇ ಇದ್ದಾರಾ? ಅದಕ್ಕಾಗಿ ನೀನು ನನ್ನ ಹತ್ರ ಏನು ಹೇಳ್ಕೋತಾ ಇಲ್ವಾ? ಆಂಟಿ ಹತ್ರ ಮಾತಾಡ್ಲಾ? ಫೋನ್ ಅವರಿಗೆ ಕೊಡ್ತೀಯಾ? ಅವನು ಆತಂಕ ತುಂಬಿದ ಧ್ವನಿಯಲ್ಲಿ ವಿಚಾರಿಸಿಕೊಳ್ಳುತ್ತಿದ್ದ. ಅವಳು ತುಟಿ ಕಚ್ಚಿ ಹಿಡಿದು ನಿಂತಳು. ಅವಳಿಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು. ವೇದಾಂತ್ನ ಆತಂಕ ತುಂಬಿದ ಧ್ವನಿ ಅವಳ ಭಾವನೆಯನ್ನು ಮತ್ತೊಮ್ಮೆ ಏರುಪೇರು ಮಾಡಿತ್ತು. ವೇದಾಂತ್ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದ ಹಾಗೂ ಅವಳಿಗಾಗಿ ಚಡಪಡಿಸುತ್ತಿದ್ದ ಎಂದು ಅವಳಿಗೆ ಮಾತ್ರವಲ್ಲ, ಅಲ್ಲೇ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಜಯಂತಿಯವರಿಗೂ ಅನಿಸಿತ್ತು. ಸನ್ನಿಧಿಯನ್ನು ನೋಡದೆ, ಅವಳೊಂದಿಗೆ ಮಾತಾಡದೆ ಅವನಿಗೆ ಸಮಾಧಾನವಾಗುವಂತಿರಲಿಲ್ಲ. ಆ ಕ್ಷಣದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಅವಳಿಗೆ ತಿಳಿಯುತ್ತಿಲ್ಲ. ಮಂಕು ಬಡಿದವಳಂತೆ ನಿಂತಳು ಸನ್ನಿಧಿ. ಅವಳಿಂದ ಯಾವ ಉತ್ತರವೂ ಬಾರದಿರಲು ಅವನೇ ಮಾತು ಮುಂದುವರಿಸಿದ್ದ. ಸಾನು, ನೀನು ಅಲ್ಲೇ ಇದ್ದೀಯಾ ತಾನೆ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಅಲ್ವಾ? ಮತ್ತೆ ಯಾಕೆ ನೀನು ಉತ್ತರ ಕೊಡುತ್ತಿಲ್ಲ? ನಿಮ್ಮ ಪಪ್ಪನು ಅಲ್ಲೇ ಇದ್ದಾರಾ? ಇದ್ರೆ ಅವರತ್ರ ಒಂದ್ಸಲ ಫೋನ್ ಕೊಡ್ತೀಯಾ? ಅವನು ಕೇಳುತ್ತಲೇ ಇದ್ದ. ಇವಳು ಉತ್ತರಿಸುತ್ತಿಲ್ಲ. ಜಯಂತಿಯವರಿಗೆ ಏನು ಹೇಳಬೇಕೆಂದು ತೋಚುತ್ತಿಲ್ಲ. ಎಷ್ಟು ದಿನ ಗೇಟ್ ಲಾಕ್ ಮಾಡಿಕೊಂಡಿರಲು ಸಾಧ್ಯ? ಹಿಂದಿನ ದಿನ ತಾವು ಬಟ್ಟೆ ಒಣಹಾಕಲೆಂದು ಟೆರೆಸ್ ಮೇಲೆ ಹೋಗಿದ್ದಾಗ ವಿದ್ಯುತ್ ಬಿಲ್ ರೀಡಿಂಗ್ಗೆ ಬಂದವರು, ಮೇಡಮ್ ಗೇಟ್ ಲಾಕ್ ಓಪನ್ ಮಾಡಿ, ನಾನು ರೀಡಿಂಗ್ ನೋಡಬೇಕು ಅಂತ ಹೇಳಿದಾಗ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿದಾಗ ಅವರಿಗೆ ಅವಮಾನ ಆದಂತಾಗಿತ್ತು. ಅವರ ಮನೆಯ ಪಕ್ಕದ ಮನೆಯವರು, ನೀವ್ಯಾಕೆ ಮನೆಯಲ್ಲಿ ಇದ್ಕೊಂಡು ಗೇಟ್ ಲಾಕ್ ಮಾಡ್ತೀರಾ? ಆಗ ಯುವಕನೊಬ್ಬ ನಿಮ್ಮ ಮನೆ ಹತ್ರ ತುಂಬ ಸಲ ಓಡಾಡೋದು ಕಾಣಿಸ್ತು. ಯಾರು ಆ ಹುಡುಗ? ಯಾಕಾಗಿ ಬಂದಿದ್ದಾನೆ ಎಂದು ಕೇಳಿದಾಗ ಅವರಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗಲಿಲ್ಲ. ಅದು ಮೊನ್ನೆ ನಮ್ಮ ಮನೆ ಮುಂದೆ ಇದ್ದ ಗುಲಾಬಿ ಹೂವಿನ ಪಾಟ್ ಒಂದನ್ನು ಯಾರೋ ಕದ್ದು ತಗೊಂಡು ಹೋದ್ರು, ಅದಕ್ಕಾಗಿ ಗೇಟ್ ಲಾಕ್ ಮಾಡ್ತಿರೋದು ಎಂದು ತಮಗೆ ತೋಚಿದ್ದನ್ನು ಹೇಳಿದ್ದರು ಜಯಂತಿ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂದು ಅವರು ಯೋಚಿಸುತ್ತಿರುವಾಗಲೇ ಅತ್ತಲಿಂದ ವೇದಾಂತ್ನ ಸ್ವರ ಮತ್ತೆ ಕೇಳಿಸಿತು. ಸಾನು, ಇವತ್ತು ಸಂಜೆ 6 ಗಂಟೆ ಹೊತ್ತಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಂಕಲ್ ಹತ್ರ ಹೇಳು ಗೇಟ್ ಓಪನ್ ಮಾಡಿ ಇಡ್ಲಿ, ನಾನು ಅವರ ಹತ್ರ ಮಾತಾಡಲೇಬೇಕು. ಈಗಲೂ ಅವಳಿಂದ ಉತ್ತರ ಬರಲಿಲ್ಲ. ಬದಲಾಗಿ ಅಳುವ ಸದ್ದು ಕೇಳಿಸಿತು ವೇದಾಂತ್ಗೆ. ಯಾಕೆ ಸಾನು ಅಳ್ತಾ ಇದ್ದೀಯಾ? ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದರೆ ನಿಂಗೆ ಭಯ ಆಗುತ್ತಾ? ಆತಂಕದಿಂದಲೇ ಅವಳ ಬಳಿ ವಿಚಾರಿಸಿದ ವೇದಾಂತ್. ಈಗಲೂ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ. ನಿಂಗೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಆಗಲ್ಲ ಅಂದರೆ ಬೇಡ ಬಿಡು, ನಾನು ಮನೆಗೆ ಬರ್ತೀನಿ. ಅಲ್ಲಿ ಆಗ ಮುಖತಃ ಭೇಟಿಯಾಗೋಣ. ನೀನು ಯಾವುದೇ ವಿಚಾರಕ್ಕೂ ಟೆನ್ಷನ್ ಮಾಡ್ಕೋಬೇಡ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ನಿಂಗಾಗಿರೋ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡುವ ಜವಾಬ್ದಾರಿ ನಂದು ಎಂದು ವೇದಾಂತ್ ಹೇಳಿದಾಗ ಅವಳ ಮನಸ್ಸಿಗೆ ತುಂಬ ಸಮಾಧಾನವಾಗಿತ್ತು. ಇದುವರೆಗೂ ವೇದಾಂತ್ಗೆ ಹೇಗೆ ವಿಷಯ ತಿಳಿಸುವುದು ಎಂದು ಯೋಚಿಸುತ್ತಿದ್ದವಳಿಗೆ ಈಗ ಅವನೇ ಅದಕ್ಕೊಂದು ದಾರಿ ಕಂಡುಹಿಡಿದಿದ್ದ.
ವೇದಾಂತ್ಗೆ ಅವಳಾಗಿ ವಿಷಯ ತಿಳಿಸುವ ಅವಶ್ಯಕತೆಯೇ ಇಲ್ಲ. ಅವನೇ ಅವಳ ಕಷ್ಟಗಳನ್ನು ತಿಳಿದುಕೊಂಡು ಅವಳಿಗೆ ಸಹಾಯ ಮಾಡಲು ಇನ್ನು 1 ಗಂಟೆಯಲ್ಲಿ ಬರುವವನಿದ್ದ. ಹಿಂದಿನ ದಿನ ತಂದೆ ಹೇಳಿದ ಮಾತೆಲ್ಲ ಗಾಳಿಗೆ ತೂರಿ ಹೋದಂತಾಯಿತು ಸನ್ನಿಧಿಗೆ. ಅವನ ಸ್ವರ ಕೇಳಿದ್ದೇ ಅವಳಿಗೆ ಚೇತೋಹಾರಿಯಾಗಿತ್ತು. ನಿರುತ್ಸಾಹದಿಂದ ಇದ್ದವಳಿಗೆ ಈಗ ಒಮ್ಮೆಲೆ ಉತ್ಸಾಹ ಉಕ್ಕಿ ಹರಿಯಿತು. ಹಿಂದಿನ ದಿನದಿಂದ ಒಮ್ಮೆ ಅವನನ್ನು ಕಾಣಬೇಕು, ಒಮ್ಮೆ ಅವನ ಸ್ವರ ಕೇಳಬೇಕು ಎಂದು ಪರಿತಪಿಸುತ್ತಿದ್ದವಳಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅವನೇ ತನ್ನ ಮುಂದೆ ಪ್ರತ್ಯಕ್ಷನಾಗುತ್ತಿದ್ದಾನೆ ಎಂದರೆ ದೇವರು ತನ್ನ ಪ್ರಾರ್ಥನೆಯನ್ನು ಮನ್ನಿಸಿ ವರ ಕೊಟ್ಟಷ್ಟೇ ಸಂತೋಷವಾಗಿತ್ತು ಸನ್ನಿಧಿಗೆ. ಅವನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಳು ಸನ್ನಿಧಿ. ಈಗ ಜಯಂತಿಯವರ ಆತಂಕ ಹೆಚ್ಚಾಗಿತ್ತು. ವೇದಾಂತ್ ಮನೆ ಮುಂದೆ ಬಂದು ಏನಾದರೂ ಗಲಾಟೆ ಮಾಡಿದರೆ ಅವನಿಂದ ತಾವು ಮಗಳನ್ನು ದೂರ ಮಾಡಲು ಸಾಧ್ಯವಾಗದಿದ್ದಲ್ಲಿ ಪತಿ ತಮ್ಮ ಮೇಲೆ ಕುಪಿತರಾಗುವುದು ಗ್ಯಾರಂಟಿ. ಮಗ ಇಂದು ಕೆಲಸ ನಿಮಿತ್ತ ಬೆಂಗಳೂರಿಗೆ ಹೋಗಲಿರುವುದನ್ನು ತಿಳಿಸಿದ್ದರಿಂದ ಅವನ ಸಹಾಯ ಸಿಗುವುದು ಸಾಧ್ಯವಿರಲಿಲ್ಲ. ತಕ್ಷಣವೇ ಜಯಂತಿಯವರು ತಮ್ಮ ಪತಿಗೆ ಕಾಲ್ ಮಾಡಿದರು. ವೇದಾಂತ್ ಬರುವ ಮೊದಲೇ ನೀವು ಮನೆಗೆ ಬಂದುಬಿಡಿ ಎಂದು ಹೇಳುವುದನ್ನು ಮರೆಯಲಿಲ್ಲ ಜಯಂತಿ. ತಂದೆ ಮನೆಗೆ ಬರುವ ಮೊದಲೇ ವೇದಾಂತ್ ಬಂದರೆ ಹೇಗಾದರೂ ಮಾಡಿ ಗೇಟ್ನ ಹೊರಗಿರುವ ಅವನನ್ನು ಭೇಟಿಯಾಗಬಹುದು ಎಂದುಕೊಂಡಿದ್ದಳು ಸನ್ನಿಧಿ. ಆದರೆ ಜಯಂತಿಯವರು ತಕ್ಷಣವೇ ಪತಿಯನ್ನು ಸಂಪರ್ಕಿಸಿ ಮನೆಗೆ ಬರ ಹೇಳಿದಾಗ ಸನ್ನಿಧಿಯ ಆಸೆಯ ಬೆಲೂನ್ಗೆ ಸೂಜಿಯಿಂದ ಚುಚ್ಚಿ ಒಡೆದಂತಾಗಿತ್ತು. ಈಗ ಅವಳಿಗೆ ನಿಜವಾಗಿಯೂ ತಾಯಿಯ ಮೇಲೆ ಸಿಟ್ಟು ಬಂದಿತ್ತು. ಆದರೆ ಏನೂ ಹೇಳುವಂತಿರಲಿಲ್ಲವಲ್ಲ. ಜಯರಾಮ್ ಅವರು ಪತ್ನಿಯ ಬಳಿ ಹೇಳಿದ್ದರು, ಅವನು ಮನೆ ಮುಂದೆ ಬಂದು ಸೀನ್ ಕ್ರಿಯೇಟ್ ಮಾಡಲ್ಲ, ಅದಕ್ಕಾಗಿ ನೀನು ಗಾಬರಿಯಾಗಬೇಡ, ಬರ್ತೀನಿ ಅಂತ ಹೇಳಿದ್ರು. ತಾನು ಹುಡುಗಿಯನ್ನ ಪ್ರೀತಿಸ್ತಿರೋದನ್ನ ಹುಡುಗಿಯ ತಂದೆಯ ಮುಂದೆ ಹೇಳಬೇಕಾದ್ರೆ ಎಂಟೆದೆ ಧೈರ್ಯ ಇರಬೇಕು. ಸುಮ್ಮನೆ ಅವಳಿಗೆ ಧೈರ್ಯ ಕೊಡೋಕ್ಕೋಸ್ಕರ ಹೇಳಿರಬಹುದು. ಬರ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ನೀನೇನು ಗಾಬರಿಯಾಗಬೇಡ. ಅವನು ಬರುವ ಮೊದಲೇ ಅಂದರೆ 6 ಗಂಟೆ ಮೊದಲು ನಾನು ಬಂದೇ ಬಿಡ್ತೀನಿ. ಪತಿ ಬಂದೇ ಬರುತ್ತೇನೆಂದು ಆಶ್ವಾಸನೆ ಕೊಟ್ಟ ಬಳಿಕವೇ ಜಯಂತಿಯವರ ಎದೆಬಡಿತ ಸಹಜ ಸ್ಥಿತಿಗೆ ಬಂದಿದ್ದು. ವೇದಾಂತ್ ಇನ್ನಾವುದೇ ಕ್ಷಣದಲ್ಲಾದರೂ ಮನೆಗೆ ಬರಬಹುದು. ಮುಂಜಾಗ್ರತಾ ಕ್ರಮವಾಗಿ ಜಯಂತಿಯವರು, ಸಾನು, ಅವನು ಯಾವುದೇ ಕ್ಷಣದಲ್ಲಾದರೂ ಬರುವ ಸಾಧ್ಯತೆ ಇದೆ. ನೀನು ಮನೆ ಹೊರಗೆ ಹೋಗೋದೇ ಬೇಡ. ನಿನ್ನ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೋ. ಅವನು ಬಂದಾಗ ನಾವು ಹಿರಿಯರು ಮಾತಾಡಿ ಕಳುಹಿಸ್ತೀವಿ ಎಂದು ತಾಯಿ ಹೇಳಿದಾಗ ತಾಯಿಯತ್ತ ಆರ್ತನೋಟ ಬೀರಿದಳು ಸನ್ನಿಧಿ. ಅವಳಿಗೆ ಅವನನ್ನು ನೋಡದಿರಲು ಸಾಧ್ಯವೇ? ಖಂಡಿತ ಇಲ್ಲ. ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲ ಅವನನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಬೇಡ ಅಂತ ಹೇಳಬೇಡ. ನಾನವನನ್ನು ಕಣ್ಣಲ್ಲಿ ನೋಡೋದಷ್ಟೇ, ಮಾತಾಡಲ್ಲ, ಬರೀ ಒಮ್ಮೆ ನೋಡೋದು ಅಷ್ಟೇ. ಅವಳ ಧ್ವನಿಯಲ್ಲಿದ್ದ ಬೇಡಿಕೆಯನ್ನು ಗುರುತಿಸಿದರು ಜಯಂತಿ. ತಾಯಿ ಮಗಳು ಇಬ್ಬರು ಮನೆಗೆ ಬರುವ ಇಬ್ಬರು ವ್ಯಕ್ತಿಗಳ ನಿರೀಕ್ಷೆಯಲ್ಲಿದ್ದರು. ಜಯಂತಿಯವರು ಪತಿ ಮೊದಲು ಬರಲಿ ಎಂದು ನಿರೀಕ್ಷಿಸುತ್ತಿದ್ದರೆ ಸನ್ನಿಧಿ ವೇದಾಂತ್ ಮೊದಲು ಬರಲಿ ಎಂದು ನಿರೀಕ್ಷಿಸುತ್ತಿದ್ದಾಳೆ. ಹಾಗಾದರೆ ವೇದಾಂತ್ ಕೊಟ್ಟ ಮಾತಿನ ಪ್ರಕಾರ ಅವರ ಮನೆಗೆ 6 ಗಂಟೆಗೆ ಬರುತ್ತಿದ್ದಾನಾ ಅಥವಾ ವಚನಭ್ರಷ್ಟನಾಗುತ್ತಾನಾ? ಅವರ ಮನೆಗೆ ಮೊದಲು ಬರುವವರಾರು? ತನ್ನನ್ನು ಕಾಣಲು ಬರುತ್ತಿರುವ ವೇದಾಂತ್ನನ್ನು ನೋಡಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿದ್ದಾಳೆ ಸನ್ನಿಧಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.